ಚಿತ್ರದುರ್ಗ. ಅಂಬೇಡ್ಕರ್ ಸಹಾಯ ಯೋಜನೆ ಅಡಿಯಲ್ಲಿ ಬರುವ ಅಸಂಘಟಿತ ಕಾರ್ಮಿಕರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಉದ್ದೇಶದಿಂದ ಅಂಬೇಡ್ಕರ್ ಸಹಾಯ ಹಸ್ತ ಸಾಮಾಜಿಕ ಭದ್ರತಾ ಮಂಡಳಿ ರಚನೆ ಮಾಡಬೇಕು ಹಾಗೂ ಸಂಪನ್ಮೂಲ ಕ್ರೋಢೀಕರಣಕ್ಕಾಗಿ ಆಸ್ತಿ ತೆರಿಗೆಯ ಮೇಲೆ ಕಾರ್ಮಿಕರ ಸಸ್ ವಿಧಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕಮ್ಮಾರರು, ಚಮ್ಮಾರರು, ಕುಂಬಾರರು, ಮಡಿವಾಳರು, ಬಟ್ಟಿ ಕಾರ್ಮಿಕರು, ಚಿಂದಿ ಆಯುವವರು, ಮನೆ ಕೆಲಸ ಮಾಡುವವರು, ಕ್ಷೌರಿಕರು, ಟೇಲರ್ಗಳು, ಅಡಿಗೆ ಕಾರ್ಮಿಕರು, ಬ್ಯೂಟಿ ಪಾರ್ಲರ್ ಕಾರ್ಮಿಕರು ಸೇರಿದಂತೆ ವಿವಿಧ ವಲಯಗಳಲ್ಲಿ ಕಾರ್ಯನಿರ್ವಹಿಸುವ ಅಸಂಘಟಿತ ಕಾರ್ಮಿಕರು ಸಮಾಜದ ದಿನನಿತ್ಯದ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದು ಯಾವುದೇ ಧಣಿವರಿ ಇಲ್ಲದೆ ನಿರಂತರ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಈ ಕಾರ್ಮಿಕರಿಗೆ ಆರೋಗ್ಯ ಸೌಲಭ್ಯ, ಸಾಮಾಜಿಕ ಭದ್ರತೆ, ಪಿಂಚಣಿ, ವಿಮೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ತಕ್ಷಣ ಒದಗಿಸಬೇಕೆಂದು ಕಾರ್ಮಿಕ ಸಚಿವ ಅನಿಲ್ ಲಾಡ್ ಅವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಉಪೇಂದ್ರ ಆಯನೂರು, ಅಸಂಘಟಿತ ಕಾರ್ಮಿಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಅಸಂಘಟಿತ ಕಾರ್ಮಿಕರ ಬದುಕು ಸುಧಾರಣೆಗೆ ಸರ್ಕಾರ ತಕ್ಷಣ ಸ್ಪಂದಿಸಬೇಕೆಂದು ಆಗ್ರಹಿಸಿದರು. ಕಾರ್ಯಕ್ರಮದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಈ ದಿನ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ಚಿತ್ರದುರ್ಗ ಜಿಲ್ಲಾ ಸಮಿತಿ ವತಿಯಿಂದ ಮಾನ್ಯ ಕಾರ್ಮಿಕ ಸಚಿವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಇವತ್ತು ಮನವಿ ಸಲ್ಲಿಸುವಂಥ ಸಾಂಕೇತಿಕವಾದಂಥ ಮನವಿ ಸಲ್ಲಿಕೆ ಕಾರ್ಯವನ್ನು ಇವತ್ತು ಮಾಡಿದ್ದೇವೆ. ಉದ್ದೇಶ ಅಂತ ಹೇಳಿದರೆ, ರಾಜ್ಯದಲ್ಲಿ ಯಾವ ಶ್ರಮಿಕ ವರ್ಗ ಇದೆ, ಕಮ್ಮಾರರು, ಚಮ್ಮಾರರು, ಕುಂಬಾರರು, ಮಡಿವಾಳರು, ಬಟ್ಟಿ ಕಾರ್ಮಿಕರು, ಚಿಂದುಗಾಯುವರು, ಗೃಹ ಕಾರ್ಮಿಕರು, ಹೋಟೆಲ್ ಕಾರ್ಮಿಕರು, ಅಡಿಗೆ ಕಾರ್ಮಿಕರು, ಬ್ಯೂಟಿಷಿಯನ್ಗಳು, ಈ ಥರದ ಹಲವು ಸೌಕರ್ಯಗಳಿಲ್ಲ. ಇದಕ್ಕೆ ಮೂಲಭೂತ ಸೌಕರ್ಯ ಬರಬೇಕು. ಕಟ್ಟಡ ಕಾರ್ಮಿಕರ ಮಾದರಿಯಲ್ಲಿ, ಮೋಟಾರ್ ಸಾರಿಗೆ ಕಾರ್ಮಿಕರ ಮಾದರಿಯಲ್ಲಿ ಬರಬೇಕು ಅಂತ ಆದರೆ ಇವರಿಗೆ ಸ್ವಂತ ಸಂಪನ್ಮೂಲ ಈ ಮಂಡಳಿಗೆ ಬರಬೇಕು. ಅದಕ್ಕೋಸ್ಕರ ನಮ್ಮ ಆಗ್ರಹ ಅಂತ ಹೇಳಿದರೆ, ಅಂಬೇಡ್ಕರ್ ಸಹಾಯಸ್ಥ ಸಾಮಾಜಿಕ ಭದ್ರತಾ ಮಂಡಳಿಯನ್ನು ರಚನೆ ಮಾಡಿ, ಯಾವ ಆಸ್ತಿ ಇದೆ, ಆಸ್ತಿ ತೆರಿಗೆ ಇದೆ, ಆ ತೆರಿಗೆಯಲ್ಲಿ 1% ಲೇಬರ್ ಸೆಸ್ ಹಾಕಬೇಕು. ಅದರ ಮೂಲಕ ಆ ಮಂಡಳಿಗೆ ಜಮಾ ಮಾಡೋದ್ರ ಮೂಲಕ ಆ ಬಡ ಮಕ್ಕಳ ಸ್ಕಾಲರ್ಶಿಪ್ ಇರ್ಬೋದು, ಆರೋಗ್ಯಕ್ಕಿರ್ಬೋದು, ಸಾವಿನ ಅಪಘಾತದಲ್ಲಿ ಮೃತಪಟ್ಟಂತ ಸಂದರ್ಭದಲ್ಲಿ ವಿಮೆ ಹಣ ಇರ್ಬೋದು, ಆಸ್ಪತ್ರೆ ವೆಚ್ಚ ಇರ್ಬೋದು, ಬಾಣಿತನಕ್ಕೆ ಹಣ ಇರ್ಬೋದು, ಈ ಥರದ ಎಲ್ಲ ಸೌಲಭ್ಯಗಳನ್ನು ಕೂಡ ಒಟ್ಟಾರೆ ಕಟ್ಟಡ ಕಾರ್ಮಿಕರ ಮಾದರಿಯಲ್ಲಿ, ಮೋಟಾರ್ ಸಾರಿಗೆ ಕಾರ್ಮಿಕರ ಮಾದರಿಯಲ್ಲಿ, ಗಿಗ್ ಕಾರ್ಮಿಕರ ಮಾದರಿಯಲ್ಲಿ ಈ ಅಂಬೇಡ್ಕರ್ ಸಹಾಯಸ್ಥ ಯೋಜನೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 36 ವಲಯಗಳಿಗೆ ಮೂಲಭೂತ ಸೌಕರ್ಯ ಕೊಡಬೇಕು ಅನ್ನುವಂಥ ಆಗ್ರಹವನ್ನ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದೆ. ಅದೇ ರೀತಿಗಳಿಗೆ ಮಾನ್ಯ ಕಾರ್ಮಿಕ ಸಚಿವರಿಗೆ ಇಲ್ಲಿಂದ ಅವರಿಗೆ ಮನೆ ಕೊಡೋ ಕೆಲಸ ಮಾಡ್ತಿದ್ದೀವಿ. ಇದಾದ್ಮೇಲೆ ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸಲಿಲ್ಲ ಅಂತ ಆದ್ರೆ ರಸ್ತೆಗಿಳಿದು ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯತೆಯನ್ನು ಇದನ್ನು ಕೂಡ ಕಾರ್ಯಗತ ಮಾಡಬೇಕು. ತಮ್ಮ ಅವಧಿಯಲ್ಲಿ ಇದನ್ನ ಮಾಡಿದ್ದೇ ಆದ್ರೆ ದೇಶದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ನಿಮ್ಮ ಹೆಸರನ್ನ ಬರೆದಿರ್ತಕ್ಕಂಥ ಸಂದರ್ಭ ಬರ್ತದೆ. ಹಾಗಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂಥ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತೇನೆ. ಉಪೇಂದ್ರ ಆಯನೂರ್, ರಾಜ್ಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ. ಕ್ಯಾಮರಾಮ್ಯಾನ್ ರಾಜು, ವರದಿ ಪ್ರೇಮ್, ಸಿ ಟೌನ್ ನ್ಯೂಸ್, ಸದಾ ನಿಮ್ಮ ಜೊತೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.